ನಡೆಯಲಾಗದವರಿಗೆ ನೆಲ ಡೊಂಕು ಅಂತ ಹೇಳಿ ಒಂದು ಗಾದೆ ಮಾತಿದೆ. ಪಾಕಿಸ್ತಾನ ಸರ್ಕಾರದ್ದು ಇದೇ ಕಥೆ ಆಯ್ತಾ? ಹಾಗಾದ್ರೆ ಭಾರತದ ವಿರುದ್ಧ ವಿಶ್ವಕಪ್ ಪಂದ್ಯವನ್ನ ಆಡೋದಿಲ್ಲ ಅಂತ ಹೇಳಿ ಸರ್ಕಾರ ಬಹಿಷ್ಕಾರವನ್ನ ಹಾಕಿದೆ. ಪಿಸಿಬಿ ಇದುವರೆಗೂ ಯಾವುದೇ ಅಧಿಕೃತ ಘೋಷಣೆಯನ್ನ ಮಾಡಿಲ್ಲ. ಬಟ್ ಅಲ್ಲಿನ ಸರ್ಕಾರ ಈ ಬಗ್ಗೆ ಓಪನ್ ಆಗಿ ಒಂದು ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದೆ. ನಾವು ವಿಶ್ವಕಪ್ ಪಂದ್ಯದಲ್ಲಿ ಆಟ ಆಡ್ತೀವಿ, ಆದರೆ ಭಾರತದ ವಿರುದ್ಧ ನಾವು ಆಟ ಆಡೋದಿಲ್ಲ, ಪಂದ್ಯವನ್ನ ಬಹಿಷ್ಕಾರ ಮಾಡ್ತೀವಿ ಅಂತ ಹೇಳಿ. ಇದಕ್ಕೆ ಕಾರಣ ಏನು? T20 ವಿಶ್ವಕಪ್ನಲ್ಲಿ ಬಾಂಗ್ಲಾ ಟೀಮನ್ನ ಹೊರಗಿಟ್ಟಿದ್ದಕ್ಕೆ ಪ್ರತೀಕಾರವಾಗಿ ನಾವು ಭಾರತದ ವಿರುದ್ಧ ಆಡಲ್ಲ ಅಂತ ಪಾಕಿಸ್ತಾನ ಹೇಳ್ತಾ ಇದೆ. ನಾವು T20 ಆಡ್ತೀವಿ, ವಿಶ್ವಕಪ್ನಲ್ಲಿ ಬರ್ತೀವಿ, ಆದರೆ ಭಾರತದ ವಿರುದ್ಧ ಆಡಲ್ಲ ಅಂತ ಹೇಳಿ. ಫೆಬ್ರವರಿ 15ನೇ ತಾರೀಕು ಕೊಲಂಬೋದಲ್ಲಿ ಪಂದ್ಯ ಇದೆ, ಬಟ್ ರದ್ದು ಮಾಡಿ ಅಂತ ಪಾಕಿಸ್ತಾನ ಸರ್ಕಾರ ಹೇಳ್ತಾ ಇದೆಯಂತೆ. ಅಂದರೆ ಭಾರತದ ವಿರುದ್ಧ ಆಡಲ್ಲ ಅಂತ. ಬಟ್ ಹಂಗಾಗಲ್ಲ. ಹೀಗೊಂದು ವೇಳೆ ಮಾಡಿದ್ರೆ ಪಿಸಿಬಿ ನಿರ್ಧಾರವನ್ನು ಐಸಿಸಿಗೆ ತಿಳಿಸಿದ್ರೆ ಐಸಿಸಿ ಕೆಂಗಣ್ಣಿಗೆ ಪಾಕಿಸ್ತಾನ ಟೀಮ್ ಗುರಿಯಾಗುತ್ತೆ. ಪಾಕಿಸ್ತಾನ ಸರ್ಕಾರ ಈ ಬಗ್ಗೆ ಘೋಷಣೆ ಮಾಡಿದೆ, ಆದರೆ ಪಿಸಿಬಿ ಈ ಬಗ್ಗೆ ಇನ್ನೂ ಕೂಡ ಅಧಿಕೃತವಾಗಿ ಘೋಷಣೆ ಮಾಡಿಲ್ಲ. ಒಂದು ವೇಳೆ ಹಂಗಾದ್ರೆ ಈಗ ರೂಲ್ಸ್ ಪ್ರಕಾರ 14ನೇ ತಾರೀಕೆ ಎರಡೂ ಟೀಮ್ ಅಲ್ಲಿಗೆ ಹೋಗಬೇಕಾಗುತ್ತೆ, ಕೊಲಂಬೋಗೆ. ಸೊ ನಮ್ಮ ನಾಯಕ ಅಲ್ಲಿಗೆ ಹೋಗಲೇಬೇಕಾಗುತ್ತೆ ಗ್ರೌಂಡ್ಗೆ. ಒಂದು ವೇಳೆ ಪಾಕಿಸ್ತಾನ ಟೀಮ್ನವರು ಆಟ ಆಡಕ್ಕೆ ಬರಲಿಲ್ಲ ಅಂತಂದರೆ ವಾಕ್ ಓವರ್ ಅಂತ ಹೇಳಿ ನಮಗೆ ಮಾರ್ಕ್ಸ್ ಅಂತೂ ಸಿಗುತ್ತೆ, ಅಂಕ ಅಂತೂ ಸಿಗುತ್ತೆ. ಪಾಕಿಸ್ತಾನಕ್ಕೆ ಇದರಿಂದ ದೊಡ್ಡ ಮಟ್ಟದಲ್ಲಿ ನಷ್ಟ ಆಗುತ್ತೆ. ಸುಮಾರು 200ರಿಂದ 250 ಕೋಟಿಯಷ್ಟು ನಷ್ಟ ಅನುಭವಿಸಬೇಕಾಗುತ್ತೆ ಈ ಪಂದ್ಯ ಒಂದು ವೇಳೆ ರದ್ದಾದರೆ ಅಂಥೇಳಿ ಅಂದಾಜಿದೆ. ಮುಂದೆ ಪಾಕಿಸ್ತಾನವನ್ನು ಕೂಡ ಅಂದರೆ ಆ ಟೀಮ್ ಪಿಸಿಬಿ ಒಂದಿಷ್ಟು ಕಾನೂನು ರೀತಿಯಲ್ಲಿ ಕ್ರಮಗಳನ್ನು ಕೂಡ ಫೇಸ್ ಮಾಡಬೇಕಾಗುತ್ತೆ ಐಸಿಸಿಯಿಂದ. ಸೊ ಈ ನಿಟ್ಟಲ್ಲಿ ಪಿಸಿಬಿ ನಿರ್ಧಾರದ ಬಗ್ಗೆ ಈಗ ಅಫ್ಕೋರ್ಸ್ ಕುತೂಹಲ ಅಂತೂ ಇದ್ದೇ ಇದೆ. ಮುಂದೆ ಏನಾಗುತ್ತೆ, 15ನೇ ತಾರೀಕು ಏನಾಗುತ್ತೆ ಅಂತೇಳಿ ಕುತೂಹಲ ಇದೆ. ಈಗ ಒಂದು ಕಡೆ ಯುದ್ಧನೂ ಆಗಲ್ಲ, ಈ ಕಡೆ ಕ್ರಿಕೆಟ್ ಪಂದ್ಯನೂ ಆಗಲ್ಲ ಅಂದರೆ ಏನರ್ಥ ಅಂತೇಳಿ ಪಟೇಲ್. ಈಗ ಏನೇ ಆಗಲಿ ನಾವು ಬಹಳ ಸ್ಪೋರ್ಟಿವ್ ಆಗಿ ತಗೋಬೇಕು ಅಂತ ಗಾದೆ ಮಾತು ಅಂದರೆ ಹೇಳ್ತೀವಿ ಯೂಶುವಲ್ ಆಗಿ ಹೇಳುವಂಥ ಸಂದರ್ಭದಲ್ಲಿ. ಅಂದರೆ ಪಾಕಿಸ್ತಾನ ಯುದ್ಧದಲ್ಲೂ ಕುತಂತ್ರ ಬುದ್ಧಿ ತೋರಿಸುತ್ತೆ. ಈಗ ಆಟ ಆಡೋ ವಿಷಯ ಅಂತ ಬಂದಾಗ ಈಗ ಬಾಂಗ್ಲಾದ ವಿರುದ್ಧ ಪ್ರತೀಕಾರವಾಗಿ ನಾವು ಇಂಡಿಯಾ ಜೊತೆ ಆಟ ಆಡಲ್ಲ ಅಂತಂದರೆ ಪಾಕಿಸ್ತಾನಕ್ಕೆ ಏನು ನಷ್ಟ ಇದರಿಂದ? ನಿಮಗೆ ಪಾಕಿಸ್ತಾನಕ್ಕೆ ಸಡನ್ಲಿ ಒಂದು 300 ಕೋಟಿ ನಷ್ಟ ಆಗುತ್ತೆ. ಈಗಾಗಲೇ ಪಾಕಿಸ್ತಾನ ಕ್ರಿಕೆಟ್ ಬೋರ್ಡ್ ಕೂಡ ಲಾಭದಾಯಕವಾಗಿಲ್ಲ. ಇಡೀ ICC ಇಂಟರ್ನ್ಯಾಷನಲ್ ಕ್ರಿಕೆಟ್ ಕೌನ್ಸಿಲ್ ಇರ್ತಕ್ಕಂಥದ್ದೇ ಭಾರತ ಕ್ರಿಕೆಟ್ ಕೌನ್ಸಿಲಿಂದಲೇ ಇರ್ತಕ್ಕಂಥದ್ದು. ಅತಿ ಹೆಚ್ಚು ಆದಾಯವನ್ನು ಕೊಡುವಂಥದ್ದು. ICCಯ ಆದಾಯದ 70% ಹಣವನ್ನು ಕೊಡುವಂಥದ್ದೇ ಭಾರತ ಕ್ರಿಕೆಟ್ ಮಂಡಳಿ, ಭಾರತ ಕ್ರಿಕೆಟ್ ನಿಯಂತ್ರಣ ಮಂಡಳಿ. ನಿಮಗೆ ಒಂದು IPL ಇದೆಯಲ್ಲ, ಇಂಡಿಯನ್ ಒಂದು IPL ಇದೆಯಲ್ಲ, ಸಾವಿರಾರು ಕೋಟಿ ಆದಾಯವನ್ನು ICCಗೆ ತಂದು ಕೊಡುತ್ತೆ. ಮತ್ತೊಂದು ಕಡೆ ಸಾಮಾನ್ಯವಾಗಿ ಇದು ICC ನಿರ್ಧರಿಸತಕ್ಕಂಥ ಟೂರ್ನಮೆಂಟು, ಇದು ಭಾರತ ಕ್ರಿಕೆಟ್ ನಿಯಂತ್ರಣ ಮಂಡಳಿ ಮಾಡಿರ್ತಕ್ಕಂಥದ್ದಲ್ಲ. ಮತ್ತು ಭಾರತ ಮತ್ತು ಪಾಕಿಸ್ತಾನ ನಡುವೆ ವ್ಯಾಪಾರ ವಹಿವಾಟು ಮತ್ತು ಸ್ನೇಹ ಸಂಬಂಧ ಎಲ್ಲವೂ ಕೂಡ ಕಡಿದೋಗಿರ್ತಕ್ಕಂಥದ್ದು. ಆದರೆ ಕ್ರಿಕೆಟ್ ವಿಚಾರದಲ್ಲಿ ಆ ರೀತಿ ಇಲ್ಲ. ಕ್ರಿಕೆಟ್ ಅನ್ನೋದು ಅದೊಂದು ಕ್ರೀಡಾ ಸ್ಫೂರ್ತಿಯಾಗಿ ಇರ್ತಕ್ಕಂಥದ್ದು. ಹಿಂದೆ ನಿಮಗೆ ಪಾಕಿಸ್ತಾನದ ನೆಲದಲ್ಲೂ ಕೂಡ ಕ್ರಿಕೆಟ್ ಈ ಹಿಂದೆ ಆದ ಸಂದರ್ಭದಲ್ಲಿ ಒಂದು ಬಾರಿ ಶ್ರೀಲಂಕಾ ಕ್ರಿಕೆಟರ್ಸ್ ಮೇಲೆ ಅಟ್ಯಾಕ್ ಆಯಿತು. ಅಂದರೆ ಪಾಕಿಸ್ತಾನದಲ್ಲಿ ಕ್ರಿಕೆಟ್ ಆಟ ಆಡೋದು ಕೂಡ ಸೇಫ್ ಅಲ್ಲ ಅಂತ ಹೇಳಿರ್ತಕ್ಕಂಥದ್ದು. ಮತ್ತು ಪಾಕಿಸ್ತಾನದಲ್ಲೂ ಅವರು ಆಡ್ತಿಲ್ಲ, ಇಂಡಿಯಾದಲ್ಲೂ ಕೂಡ ಎರಡು ಟೀಮ್ಗಳು ಆಡ್ತಾ ಇಲ್ಲ. ಎರಡು ಟೀಮ್ಗಳು ಇಂಡಿಯಾ ಮತ್ತು ಪಾಕಿಸ್ತಾನ ಆಡ್ತಿಲ್ಲ, ಅದು ಶ್ರೀಲಂಕಾದಲ್ಲೇ ಆಡ್ತಿರ್ತಕ್ಕಂಥದ್ದು. ನಿಮಗೆ ನೋಡಿ, ನಾವು ಬಾಂಗ್ಲಾ ಟೀಮನ್ನು ಮುಸ್ತಫಿಜರ್ನ IPLನಿಂದ ಕೋಲ್ಕತ್ತಾ ಟೀಮ್ ಕೈ ಬಿಡ್ತು. ಮತ್ತು ಭಾರತ ಮತ್ತು ಬಾಂಗ್ಲಾ ನಡುವೆ ಇರತಕ್ಕಂಥ ಆಂತರಿಕ ಸಂಘರ್ಷಗಳಿರ್ತಕ್ಕಂಥದ್ದು, ಅಲ್ಲಿರ್ತಕ್ಕಂಥ ಹಿಂದೂಗಳ ಮೇಲೆ ನಿರಂತರ ದಾಳಿ ಆಗ್ತಿರ್ತಕ್ಕಂಥದ್ದು, ಹತ್ಯೆ ಆಗ್ತಿರ್ತಕ್ಕಂಥದ್ದು, ಮತ್ತು ನಮ್ಮಿಬ್ಬರ ನಡುವಿನ ಎಲ್ಲ ವ್ಯಾಪಾರ ವಹಿವಾಟ, ಸ್ನೇಹ ಸಂಬಂಧಗಳು, ವಿದೇಶಾಂಗ ನೀತಿಗಳು ಎಲ್ಲವೂ ಕೂಡ ಕಟ್ಟಾಗಿರ್ತಕ್ಕಂಥದ್ದು. ಹಾಗಾಗಿ ಬಾಂಗ್ಲಾ ನಾವು ಭಾರತ ಜೊತೆ ಆಟ ಆಡಲ್ಲ ಮತ್ತು ಇಡೀ ಟೂರ್ನಮೆಂಟಿಗೆ ಬರಲ್ಲ ಅಂತೇಳಿ ಬಹಿಷ್ಕಾರವನ್ನು ಹಾಕ್ತು. ಈಗ ಬಾಂಗ್ಲಾ ಬರ್ತಾ ಇಲ್ಲ. ಆದರೆ ಬಾಂಗ್ಲಾ ಬರ್ತಿಲ್ಲ ಅನ್ನೋ ಕಾರಣಕ್ಕಾಗಿ ಪಾಕಿಸ್ತಾನ PCB ಬರ್ತಾ ಇಲ್ಲ ಅಂತ ಹೇಳ್ತಿರ್ತಕ್ಕಂಥ ಅಲ್ಲಿನ ಸರ್ಕಾರ ಘೋಷಣೆಯನ್ನು ಮಾಡುತ್ತೆ. ಅಂದರೆ ಆ ಮುಖಾಂತರ ಬಾಂಗ್ಲಾದ ವಿಶ್ವಾಸವನ್ನು ಗಳಿಸುವ ಮುಖಾಂತರ ಭಾರತದ ವಿರುದ್ಧ ಎತ್ತಿ ಕಟ್ಟುವ ತಂತ್ರವಾಗಿ ಪಾಕಿಸ್ತಾನ ಸರ್ಕಾರ ಕ್ರಿಕೆಟ್ ಮುಖಾಂತರ ರಾಜಕೀಯವನ್ನು ಮಾಡ್ತಿರ್ತಕ್ಕಂಥದ್ದು. ಅಫ್ಕೋರ್ಸ್ ಯಾರಿಗೆ ಲಾಸು? ಪಾಕಿಸ್ತಾನಕ್ಕೆ ಲಾಸು. 300 ಕೋಟಿಯಷ್ಟು ಲಾಸ್ ಆಗುತ್ತೆ. ಬಹುಶಃ ICCಯ ಟೂರ್ನಮೆಂಟ್ ಆಗಿದ್ದರಿಂದ ಪಾಕಿಸ್ತಾನ ಕ್ರಿಕೆಟ್ ಬೋರ್ಡ್ಗೆ ICC ಏನಾದರೂ ಮುಂಬರುವ ದಿನಗಳಲ್ಲಿ ಪೆನಾಲ್ಟಿಯನ್ನು ಹಾಕಿ ಮತ್ತೆ ಮುಂಬರಲಿರ್ತಕ್ಕಂಥ ಎಲ್ಲ ICC ಟೂರ್ನಿಗಳಿಗೆ ಬ್ಯಾನ್ ಮಾಡಿದರೆ ಬಹುಶಃ ಪಾಕಿಸ್ತಾನ ಕ್ರಿಕೆಟ್ ಬೋರ್ಡ್ ಅನ್ನೋದು ಕೇವಲ ಅದು ಪಾಕಿಸ್ತಾನಕ್ಕೆ ಮಾತ್ರ ಸೀಮಿತ ಆಗುತ್ತೆ. ಬಹುಶಃ ಪಾಕಿಸ್ತಾನ ಕ್ರಿಕೆಟ್ನ ರಾಜಕೀಯದ ಮುಖಾಂತರ ಬಾಂಗ್ಲಾವನ್ನು ಖುಷಿಪಡಿಸುವ ಮುಖಾಂತರ ಭಾರತದ ವಿರುದ್ಧ ಎತ್ತು ಕಟ್ಟುವಂಥ ತಂತ್ರವನ್ನು ಪಾಕಿಸ್ತಾನ ಸರ್ಕಾರ ಮಾಡಿರ್ತಕ್ಕಂಥದ್ದು. ಆದರೆ PCB ಇನ್ನೂ ಕೂಡ ತನ್ನ
ತನ್ನ ನಿರ್ಧಾರವನ್ನು ತಿಳಿಸಿಲ್ಲ. PCBಗೆ ಅಲ್ಲಿನ ಸರ್ಕಾರ ಹೇಳಿದೆ ನೀವು ಭಾರತದ ಜೊತೆಗೆ ಫೆಬ್ರವರಿ 15ನೇ ತಾರೀಕು ಆಡಬಾರ್ದು ಕೊಲಂಬೋದಲ್ಲಿ ಅಂತ ಹೇಳಿರ್ತಕ್ಕಂಥ, ನಮ್ಮಿಬ್ಬರ ನಡುವೆ ಒಳ್ಳೆ ಸಂಬಂಧಗಳಿಲ್ಲ ಅಂತ ಹೇಳ್ತಿರ್ತಕ್ಕಂಥದ್ದು. ಆದರೆ ಇದು ಬೇರೆ ರೀತಿ ತಿರುಗಬಾರ್ದು ಅನ್ನೋ ಕಾರಣಕ್ಕಾಗಿ ಕೊಲಂಬೋದಲ್ಲೇ ಟೂರ್ನಮೆಂಟನ್ನು ಮಾಡಿರ್ತಕ್ಕಂಥದ್ದು. ಸದ್ಯ ಪಾಕಿಸ್ತಾನ ಸರ್ಕಾರದ ಈ ನಿರ್ಧಾರ ಪಾಕಿಸ್ತಾನ ಕ್ರಿಕೆಟ್ ಬೋರ್ಡನ್ನು ಬಡವ ಮಾಡುತ್ತೆ, ಜೊತೆಗೆ ಪಾಕಿಸ್ತಾನ ಕ್ರಿಕೆಟ್ ಬೋರ್ಡನ್ನು ಕೂಡ ICC ನಿರ್ಬಂಧ ಇರೋ ಸಾಧ್ಯತೆ ಕೂಡ ಇರುವಂಥದ್ದು. ಈಗ ನಮಗೆ ಬೇಕಾದವ್ರ ಜೊತೆ ನಾವು ಆಟ ಆಡ್ತೀವಿ, ಬೇಡ ಅಂದರೆ ಆಟ ಕ್ಯಾನ್ಸಲ್ ಮಾಡೋಕ್ಕಾಗಲ್ಲ. ಅದಕ್ಕೊಂದು ರೂಲ್ಸ್ ಅಂತ ಇರುತ್ತೆ, ಅದನ್ನು ಪ್ರತಿಯೊಂದು ಟೀಮು ಫಾಲೋ ಮಾಡಲೇಬೇಕಾಗುತ್ತೆ. ನೋಡಿ, ಲಾಸ್ಟ್ ಟೈಮ್ ನಾವು ನೋಡಿದ್ವಿ ಟೀಮ್ ಇಂಡಿಯಾ ಒಂದು ಹಸ್ತಲಾಘವ ಮಾಡಲಿಲ್ಲ ಅನ್ನೋ ವಿಷಯಕ್ಕೆ ಅದು ಪರ ವಿರೋಧ ಚರ್ಚೆಗಳು ತಾರಕಕ್ಕಿರ್ತು. ಅಂದರೆ ಸ್ಪೋರ್ಟ್ಸ್ ಅಂತ ಬಂದಾಗ ಹಂಗೆ ಮಾಡೋಕ್ಕೆ ಹೋಗಬಾರ್ದು ಅಂತ ಕೆಲವರು ಅಂದರೆ ವಿನ್ ಆಗೋ ಮುಖೇನ ನಾವು ಸರಿಯಾದ ಉತ್ತರ ಕೊಟ್ವಿ, ಹ್ಯಾಂಡ್ ಶೇಕು ಮಾಡಲಿಲ್ಲ, ಇದೇ ಸರಿಯಾದ ಉತ್ತರ ಪಾಕಿಸ್ತಾನಕ್ಕೆ ಅಂತ ಹೇಳಿ. ಬಟ್ ಇಲ್ಲಿ ಆಟ ಆಡಲ್ಲ ಅಂತ ಒಂದು ವೇಳೆ PCB ಹೇಳಿದ್ರೆ ICC ನಿರ್ಧಾರ ಏನಾಗಿರಬೇಕು ಅಥವಾ ಏನಾಗಿರುತ್ತೆ? ಭಯ ಬಿದ್ದಿದ್ದಾರೆ ಶರ್ಮಿತಾ. ಒಬ್ಬರ ಇಬ್ಬರ ಅಭಿಷೇಕ್ ಶರ್ಮಾ, ಇಶಾನ್ ಕಿಶನ್, ಈಗ ಸೂರ್ಯಕುಮಾರ್ ಯಾದವ್ ಬೇರೆ ಫಾರ್ಮಿಗೆ ಬಂದಿದ್ದಾರೆ, ಬೌಲಿಂಗಲ್ಲಿ ಬುಮ್ರಾ ಇದ್ದಾರೆ. ಇವ್ರನ್ನೆಲ್ಲರೂ ನೋಡಿ ಪತ್ರಗುಟ್ಟು ಹೋಗಿದ್ದಾರೆ. ಈ ಸರಿಯಲ್ಲಿ ಏನಾಗುತ್ತದೆ, ಅವ್ರ ಮೇಲೆ ಕಲ್ಲುಗಳು ಬೀಳಲ್ಲ, ಬಾಂಬ್ಗಳು ಬೀಳ್ತವೆ ಅವ್ರ ಮನೆ ಮೇಲೆ. ನಾವು ಅದನ್ನು ಯೋಚನೆ ಮಾಡಬೇಕು, ಮಾನವೀಯತೆ ದೃಷ್ಟಿಯಿಂದ ನೋಡಬೇಕು. ಸತ್ತೋಗಿರುವಂಥ ದೇಶ ಅದು. ಫಸ್ಟ್ ಆಫ್ ಆಲ್ ಆ ದೇಶಕ್ಕೆ ನಾವು ಮಹತ್ವವನ್ನು ಕೊಡುವಂಥ ಅಗತ್ಯ ಇಲ್ಲ. ಎರಡನೇದಾಗಿ ನೋಡಿದ್ರೆ ಸತ್ತೋಗಿರುವಂಥ ದೇಶ ಅದು. ಹೇಗೋ ಒಂದು ಬದುಕೊಂಡು ಏನೋ ಒಂದು ತಮ್ಮ ಒಂದು ಕಲ್ಪನಾ ಲೋಕದಲ್ಲಿ ಬದುಕ್ತಾ ಇರುವಂಥ ಒಂದು ರಾಷ್ಟ್ರ, ಕಲ್ಪನಾ ಲೋಕದಲ್ಲಿ ಬದುಕ್ತಾ ಇರುವಂಥ ಒಂದಿಷ್ಟು ಕ್ರಿಕೆಟರ್ಸ್ಗಳು. ಅದನ್ನು ಹೊರತುಪಡಿಸಿದ್ರೆ ಅವ್ರಿಗೆ ಏನಿದೆ ಹೇಳಿ? ಈಗೇನು ಅವ್ರು ಆಡೋಲ್ಲ ಅನ್ಕೊಂಡಿದ್ದೀರಾ? ಖಂಡಿತ ಆಡ್ತಾರೆ ಅವರು. ಅವ್ರು ಯಾವತ್ತೂ ತಮ್ಮ ಮಾತಿನ ಪ್ರಕಾರ ನೋಡಿದ್ದಿಲ್ಲ. ಮೊದಲನೇದಾಗಿ ನೋಡಿದ್ರೆ ಬಾಂಗ್ಲಾದೇಶದವರಿಗೆ ಹೇಳಿದ್ರು, ನೀವು ಏನಾದರೂ ಆಗಲಿ ಫಸ್ಟ್ ನೀವು ಬಿಟ್ಬಿಡಿ, ನಾವು ನಿಮ್ಗೆ ಸಪೋರ್ಟ್ ಇದ್ದೀವಿ, ನೀವು ಹಂಗೆ ಹೊಡಿ, ನಾನು ಹಿಂದೆ ಇದ್ದೀನಿ ಅಂತೇಳಿ ಓಡೋಗ್ಬಿಟ್ರು. ಫಸ್ಟ್ ಏನು ಹೇಳಿದ್ರು, ಇಂಡಿಯಾ ಜೊತೆ ನೀವು ಆಡಬೇಡಿ ಅಂತೇಳಿ ಅವ್ರನ್ನ ಬ್ಯಾನ್ ಮಾಡಿಸಿದ್ರು. ನಾವು ನಿಮಗೆ ಸಪೋರ್ಟ್ ಮಾಡ್ತೀವಿ ಅಂತ. ಈಗ ಹೇಳ್ತಾ ಇದ್ದಾರೆ ನಾವು ಆಟ ಆಡ್ತೀವಿ, ಆದರೆ ಇಂಡಿಯಾ ಜೊತೆಯಲ್ಲಿ ಆಟ ಆಡೋದು ಅಂತ. ಇವ್ರ ಮಾತು ಯಾರು ಕೇಳೋಕ್ಕಾಗುತ್ತೆ? ಇವರೇ ಸೈನ್ ಮಾಡಿದಾರಲ್ವಾ. ಈಗ ನಾವು ಏಷ್ಯಾ ಕಪ್ ಸಂದರ್ಭದಲ್ಲಿ ನೋಡ್ತಾ ಇದ್ವಿ, ಅಲ್ಲಿ ಏನಂದ್ರೆ ಭಾರತ ಮತ್ತು ಪಾಕಿಸ್ತಾನದ ಮಧ್ಯದಲ್ಲಿ ಸಂಬಂಧ ಸರಿ ಇಲ್ಲದೆ ಇರೋದ್ರಿಂದ ICC ಟೂರ್ನಿಗಳು ಅಂತ ಬಂದಾಗ ಒಂದು ನ್ಯೂಟ್ರಲ್ ವೆನ್ಯೂ ಅಲ್ಲಿ ಆಡಬೇಕು ಅಂತೇಳಿ ಅದೇ ಕಾರಣದಿಂದ ಈಗ ಶ್ರೀಲಂಕಾದಲ್ಲಿ ಆಡ್ತಾ ಇತ್ತು. ಈಗ ಹೇಳಿರೋದು ಕೂಡ ಅಲ್ಲಿಯ ಒಂದು ಸರ್ಕಾರಕ್ಕೆ ಯಾವುದೇ ರೀತಿಯಾಗಿರ್ತಕ್ಕಂಥ ಅರ್ಹತೆಯೂ ಇಲ್ಲ, ಎದ್ದೂ ಇಲ್ಲ. ಆ ಸರ್ಕಾರ ಹೇಳಿದೆ ಅಂದ್ರೆ ಏನು, ಮೊಹಸಿನ್ ನಖ್ವಿ ಅಲ್ಲಿಯ ಗೃಹ ಸಚಿವ, ಅಲ್ಲಿ ಇಂಟೀರಿಯರ್ ಮಿನಿಸ್ಟರ್ ಆಗಿರ್ತಕ್ಕಂಥದ್ದು, PCB ಅಧ್ಯಕ್ಷ ಕೂಡ ಆಗಿರುವಂಥದ್ದು. ಟ್ರೋಫಿ ಕಳ್ಳ ಆತ ಮೊದಲೇ. ನಮ್ಮ ಚಾಂಪಿಯನ್ಸ್ ಟ್ರೋಫಿ ಇನ್ನೂ ಆತನ ಬಳಿಯಲ್ಲಿ ಇರುವಂಥದ್ದು. ಇಂಡಿಯಾದವರು ನಾವು ಅವ್ರ ಹತ್ರ ಇಸ್ಕೊಳ್ಳೋದಿಲ್ಲ ಅಂದಿದ್ದಕ್ಕೆ ಎತ್ಕೊಂಡು ಓಡೋಗಿದ್ದಾರೆ. ಒಂದು ಕಡೆ ಟ್ರೋಫಿ ಕಳ್ಳರು, ಇನ್ನೊಂದು ಕಡೆ ಸುಳ್ಳು, ಭಯೋತ್ಪಾದಕರು, ಎರಡ ಅವ್ರ ಬಗ್ಗೆ ಹೇಳ್ತಾ ಹೋಗೋದಾದ್ರೆ ಆಮೇಲೆ ಹೋಗ್ಬಿಟ್ಟು ಡೆಟಲ್ ಹಾಕೊಂಡು ಬಾಯಿ ತೊಳ್ಕೋಬೇಕು. ಆ ಥರ ಆಗಿರ್ತಕ್ಕಂಥ ಒಂದು ದೇಶ ಅದು. ಹೀಗಾಗಿ ನೋಡಿ, ನಾವೀಗ ಕ್ರಿಕೆಟ್ ಅಂತ ಬಂದಾಗ ಸ್ಪೋರ್ಟಿಂಗ್ ನೇಚರ್ ಇರಬೇಕು, ಜೊತೆಗೆ ನಮಗೆ ಒಂದು ಕ್ರೀಡಾ ಮನೋಭಾವ ಇರಬೇಕು. ಅವೆಲ್ಲರೂ ಮನುಷ್ಯರ ಜೊತೆಯಲ್ಲಿ ಆಡುವಂಥ ಸಂದರ್ಭದಲ್ಲಿ ಕ್ರೀಡೆ ಅಂತಕ್ಕಂಥದ್ದೇನು, ಒಂದು ಮನುಷ್ಯರ ಮಧ್ಯದಲ್ಲಿ ಆಡ್ತಾ ದ್ವೇಷ ಅಸೂಯೆಯನ್ನು ಮರೆಯೋದಕ್ಕೆ. ಮನುಷ್ಯರು ಅಲ್ಲದೆ ಇರೋಂಥವ್ರ ಜೊತೆಯಲ್ಲಿ ಆಡುವಂಥ ಸಂದರ್ಭ ಬಂದಾಗ ಅಲ್ಲಿ ಯಾವುದೇ ಕ್ರೀಡಾ ಮನೋಭಾವ ಇರೋದಿಲ್ಲ. ಅವ್ರು ಯಾವುದೋ 2015ರಲ್ಲಿ ಗೆದ್ದಿರೋದನ್ನೇ ಇವತ್ತು ನೆನೆಸ್ಕೊಂಡು ಅಂಥದ್ದೊಂದು ಮ್ಯಾಚ್ ಬೇಕು ಅಂತ ಬಯಸ್ತಾ ಇದ್ದಾರೆ ಅಲ್ಲಿಯ ಒಂದಿಷ್ಟು ಫ್ಯಾನ್ಸ್ಗಳು. ನಿನ್ನೇನಾಯ್ತು, ಇಲ್ಲಿ ಭಾರತದ ಜೊತೆಯಲ್ಲಿ ಇದನ್ನು ಆಡೋದಿಲ್ಲ ಅಂತಾರೆ. ನಿನ್ನೆ ಅಂಡರ್-19 ಆಡಿದ್ದಾರೆ, ಅಲ್ಲೂ ಸೋತ್ ಹೋಗಿದ್ದಾರೆ. ಅಂದರೆ ಆ ದೇಶಕ್ಕೆ ಯಾವುದೇ ರೀತಿಯಾಗಿರ್ತಕ್ಕಂಥ ನೈತಿಕತೆ ಇಲ್ಲ. ಒಂದು ಕಡೆ ಬಲೂಚಿಗಳು ಅವ್ರನ್ನ ಹೊಡೆದಾಗ್ತಾ ಇದ್ದಾರೆ, ಇನ್ನೊಂದು ಕಡೆ ಪಶ್ತೂನ್ಸ್ಗಳು ಹೊಡೆದಾಗ್ತಾ ಇದ್ದಾರೆ, ಈಗ ಅಫ್ಘಾನ್ಗಳು ಹೊಡೆಯೋದಕ್ಕೆ ಶುರು ಮಾಡ್ತಾರೆ, ಮತ್ತೊಂದು ಕಡೆಯಿಂದ ಭಾರತೀಯ ಸೇನೆ ಜೊತೆಯಲ್ಲಿ ಕಿರುಕು ಮಾಡ್ಕೊಂಡಿದ್ದಾರೆ. ಹೀಗಾಗಿ ಆ ದೇಶದ ವಿಚಾರಕ್ಕೆ ಬಂದಾಗ ಕ್ರಿಕೆಟ್ ಅಂತಲೂ ಬಂದಾಗ ಅವರಿಗೆ ನಷ್ಟ ಆಗುವಂಥದ್ದೇನಿದೆ. ಮತ್ತೊಂದಿಷ್ಟು ಹೋಗಿ ಮೊನ್ನೆ ಹೇಳಿದ್ರಲ್ಲ, ಅಲ್ಲಿ ಶಹಬಾಜ್ ಶರೀಫ್ ಏನು ಹೇಳಿದ್ರು, ನಾವು ಪ್ರತಿಯೊಂದು ದೇಶದಲ್ಲಿ ಹೋಗ್ತೀವಿ, ಅವ್ರ ಹತ್ರ ಹೋಗಿ ನಾವು ಹಣ ಕೇಳ್ತೀವಿ, ಹಣ ಕೇಳಿದಾಗ ನಮಗೆ ಅವಮಾನ ಆಗುತ್ತೆ, ಅವ್ರು ಏನೇನೋ ನಮ್ಮ ಹತ್ರ ಮಾಡಿಸ್ತಾರೆ, ಎಲ್ಲ ನಾವು ಹಣಕ್ಕೋಸ್ಕರ ಮಾಡ್ತೀವಿ ಅಂತ ಹೇಳ್ಕೊಂಡಿರುವಂಥ ಒಂದು ದೇಶ ಅದು. ಹೀಗಾಗಿ 200 ಕೋಟಿನ 300 ಕೋಟಿಗಿಂತ ಹೆಚ್ಚಾಗಿ ಮತ್ತೊಂದಿಷ್ಟು ಲೋನನ್ನು ತೆಗೆದುಕೊಳ್ತಾರೆ. ನಾಳೆ ಭಯ ಬಿದ್ದು ಆಟವನ್ನಂತೂ ಆಡ್ತಾರೆ. ಶರ್ಮಿತಾ, ನಮಗೆ ಪಾಕಿಸ್ತಾನದ ಜನರ ಮನಸ್ಥಿತಿ ಯಾವ ರೀತಿ ಇದೆ ಅಂತ ಹೇಳಿದ್ರೆ, ಅದು ಯಾವುದೇ ಕ್ರೀಡೆ ಇರ್ಬೋದು, ಭಾರತ ಮತ್ತು ಪಾಕಿಸ್ತಾನದ ನಡುವೆ ಆಗ್ತಕ್ಕಂಥ ಹಾಕಿ ಇರ್ಬೋದು, ಬೇರೆ ಬೇರೆ ಕ್ರೀಡೆಗಳು, ಒಲಿಂಪಿಕ್ ಇರ್ಬೋದು, ಕ್ರಿಕೆಟ್ ಮೇಜರ್ ಕ್ರಿಕೆಟ್ ಇರ್ತಕ್ಕಂಥ ಅಲ್ಲಿನ ಜನರ ಮನಸ್ಥಿತಿಯನ್ನು ಯಾವ ರೀತಿ ಮಾಡಿದ್ರೆ ಅಂತ ಹೇಳಿದ್ರೆ, ಅದನ್ನು ಕ್ರೀಡೆಯಾಗಿ ನೋಡ್ತಾ ಇಲ್ಲ. ಯಾವ ರೀತಿ ಅಂದರೆ ಅದು ಒಂದು ಕ್ರೀಡೆ. ಪಾಕಿಸ್ತಾನ ಇಂಡಿಯಾ ಮ್ಯಾಚ್ ನಡೀತಿದೆ ಅಂತ ಹೇಳಿದ್ರೆ ಅಲ್ಲಿನ ಪಾಕಿಸ್ತಾನದ ಜನರು ಮನಸ್ಥಿತಿ, ಸರ್ಕಾರ, ಅಲ್ಲಿರ್ತಕ್ಕಂಥ ಎಲ್ಲ ಇಡೀ ವ್ಯವಸ್ಥೆ ಭಾರತ ಮತ್ತು ಪಾಕಿಸ್ತಾನ ಯುದ್ಧ ಮಾಡ್ತಿದೆ ಅನ್ನೋ ರೀತಿಯಲ್ಲಿ ಭಾವನೆಯಲ್ಲಿ ನೋಡ್ತಾರೆ. ಒಂದು ಆಟದಲ್ಲಿ ಸೋಲು ಗೆಲುವು ಕಾಮನ್ನು, ಅವರವರ ಕೆಪಾಸಿಟಿ ಮೇಲೆ ಗೆಲ್ತಾರೆ ಅನ್ನೋದು ಆ ಲೆಕ್ಕಾಚಾರದಲ್ಲಿ ಅವರಿಲ್ಲ. ಹಾಗಾಗಿ ಪಾಕಿಸ್ತಾನದ ಯಾವುದೇ ಕ್ರೀಡಾಳುಗಳು ಕೂಡ ಭಾರತದ ಜೊತೆಗೆ ನಡುವಿನ ಯಾವುದೇ ಕ್ರೀಡೆ ಇರ್ಬೋದು, ಅವರು ಅಷ್ಟು ಸುಲಭ ಅಲ್ಲ. ಅವರು ಹೆಚ್ಚು ಕಡಿಮೆ ಆದರೆ ಸತ್ತೋಗ್ಬಿಡ್ತಾರೆ ಅವ್ರಿಗೆ. ಅಲ್ಲಿನ ಅತಿರೇಕ, ಅಂಧಾಭಿಮಾನ ಮತ್ತು ಅತಿರೇಕ ಯಾವ ರೀತಿ ಅಂತ ಹೇಳಿದ್ರೆ, ಮ್ಯಾಚ್ ನಡೀತಿದ್ದಾಗಲೇ ಒಳ್ಳೆ ಪಾಕಿಸ್ತಾನ ಬ್ಯಾಟ್ಸ್ಮನ್ ಔಟ್ ಆಗ್ತಿದ್ರೆ ಅಲ್ಲಿ ಟಿವಿನೇ ಹೊರಡ್ತಾರೆ. ಆಯ್ತಾ, ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ಎಲ್ಲ ಬಾಂಬನ್ನು ಬಿಸಾಕ್ಬಿಡ್ತಾರೆ, ಪಟಾಕಿ ಥರ ಬಾಂಬನ್ನು ಬಿಸಾಕ್ತಾರೆ. ಹಾಗಾಗಿ ಇಂಡಿಯಾ ಜೊತೆ ನಿರಂತರವಾಗಿ ಕ್ರಿಕೆಟ್ನ ಸೋಲು ಇದೆಯಲ್ಲ, ಅಲ್ಲಿನ ಜನರನ್ನ ಜರ್ಜರಿತ ಮಾಡಿರ್ತಕ್ಕಂಥದ್ದು ಮತ್ತು ಮರ್ಯಾದೆ ಪ್ರಶ್ನೆ. ನಾವು ಭಾರತದ ಜೊತೆ ಸೋತ್ರೆ ಇಡೀ ಯುದ್ಧವನ್ನು ಸೋತ್ವಿ ಅನ್ನೋದು ಭಾವನೆ ಏನಿದೆ
ಜೊತೆ ತೆಗೆದುಕೊಳ್ತಾರೆ. ಇದು ಕೂಡ ಆ ಮನಸ್ಥಿತಿ ಕೂಡ ಅಲ್ಲಿ ಇಂಥ ಸ್ಥಿತಿಗೆ ಕಾರಣ ಆಗಿರ್ತಕ್ಕಂಥದ್ದು. ಇವತ್ತು PCB ಇದೆಯಲ್ಲ, PCB ಇವ್ರು ಹೇಳ್ದಂಗೆ ಗುಡಿ ಹೇಳ್ದಂಗೆ ಅಲ್ಲಿನ ಆಟಗಾರರಿಗೆ ಹೈಲಿ ಪ್ರೆಸರ್ ಇರ್ತದೆ. ಇಂಡಿಯಾ ಜೊತೆ ಆಡುವಾಗ ಹೈಲಿ ಪ್ರೆಸರ್ ಇಲ್ಲ, ಗೆಲ್ಲೇಬೇಕು ಅನ್ನೋದಿರುತ್ತೆ. ಆ ಕಾರಣಕ್ಕಾಗಿ ಪಂದ್ಯದಲ್ಲೂ ಕೂಡ ಮೈದಾನದಲ್ಲೂ ಕೂಡ ಅವರು ಕೂಡ ಅತಿರೇಕವನ್ನ ಮಾಡ್ತಾರೆ. ಎಲ್ಲ ಒಂದ್ ಕಡೆ ಇಂಡಿಯನ್ ಪ್ಲೇಯರ್ಸ್ ಗುರಾಯಿಸೋದು, ಮತ್ತೊಂದು ಕಿರಿಕಗಳನ್ನ ಮಾಡ್ತಕ್ಕಂಥ, ಅದು ಪಾಕಿಸ್ತಾನಿಯರಿಗೆ ಖುಷಿ ಕೊಡ್ತದೆ, ಅವ್ರಿಗೂ ಕೂಡ ಗೊತ್ತು. ಆದರೆ ಅನಿವಾರ್ಯ ಅಲ್ಲಿನ ಜನರ ಮನಸ್ಥಿತಿಗೆ ತಕ್ಕಂತೆ ಅಲ್ಲಿನ ಕ್ರಿಕೆಟ್ ಪ್ಲೇಯರ್ಸ್ ಆಡಬೇಕು, ಗೆಲ್ಲೇಬೇಕಂತ ಸ್ಥಿತಿ ಇರ್ತಕ್ಕಂಥ ಅವ್ರು ಯುದ್ಧದ ಭಾವನೆ ನೋಡೋದ್ರಿಂದ ಬಹುಶಃ ಪಾಕಿಸ್ತಾನ ಕ್ರಿಕೆಟ್ ಬೋರ್ಡ್ಗೂ ಕೂಡ ಎಲ್ಲ ಒಂದ್ ಕಡೆ ಇಲ್ಲಿ ಸರಿ ಇಲ್ಲ, ಅಲ್ಲಿನ ಮೂಲಭೂತವಾದಿಗಳು ಟೆರರಿಸ್ಟ್ಗಳು ಹೋಗಿ ಬಾಂಬ್ ಹಾಕ್ಬಿಟ್ಟರು ಅಂತ ಅವ್ರಿಗೂ ಆ ಭಯವನ್ನು ಕೂಡ ಇರ್ತಕ್ಕಂಥದ್ದು. ಓಕೆ, ಥ್ಯಾಂಕ್ ಯು ಪಟೇಲ್, ಥ್ಯಾಂಕ್ ಯು. ಏನಾಗುತ್ತೆ ನೋಡೋಣ 15ನೇ ತಾರೀಕು ಬರ್ತಾರಾ ಫೀಲ್ಡ್ಗೆ ಇಲ್ವಾ ಅಂತ ಹೇಳಿ.